ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿರ್ತಾರ. ಕೊನೆಯಲ್ಲಿ ಎಪಿಸೋಡ್ ಅಲ್ಲಿ ಅಶ್ವಿನಿ ತಂಡದವರು ಗೆಲ್ತಾರ ಅಂತೆಲ್ಲ ಕಿರ್ಚಾಡ್ತಾ ಇರ್ತಾರೆ. ಮತ್ತೆ ಗೆದ್ರ ಖಂಡಿತವಾಗ್ಲೂ ಅಶ್ವಿನಿ ತಂಡದವರೇ ಟಾಸ್ ಗೆದ್ದಿದ್ದಾರೆ. ನಾನು ಮುಂಚೆನೆ ಹೇಳಿದ್ದೆ, ಈ ಖಂಡಿತವಾಗ್ಲೂ ಅವರೇ ಗೆದ್ದಿದ್ದಾರೆ. ಮತ್ತೆ ಟಾಸ್ ಗೆದ್ದಾದ್ಮೇಲೆ ಮಿಡ್ ನೈಟ್ ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ವ್ಯಕ್ತಿತ್ವನ ಉಳಿಸ್ಕೊಂಡ್ರು, ಟಾಸ್ ಗೆದ್ದಾದ್ಮೇಲೆ ವ್ಯಕ್ತಿತ್ವ ಯಾರೆಲ್ಲ ಕಳ್ಕೊಂಡ್ರು, ಮುಖ್ಯವಾಗಿ ಅಶ್ವಿನಿ ಅವರು ಮತ್ತೆ ನಮ್ಮ ಜಾನ್ವಿ ಅವರು ಬೆನ್ನಿಂದ ಏನೆಲ್ಲ ಮಾತಾಡ್ತಾ ಇದ್ರು ಅಂತೆಲ್ಲ ಹೇಳ್ತೀನಿ. ಮುಖ್ಯವಾಗಿ ನಿಮ್ಗೆ ಡೌಟ್ ಬರ್ಬೋದು, ಯಾವಾಗ್ಲೂ ಅಶ್ವಿನಿ ಜಾನ್ವಿ ಬಗ್ಗೆನೇ ಹೇಳ್ತಾ ಇರ್ತೀನಿ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಮಾತೇ ಆಡಲ್ವಾ ನಿಮ್ಗೆ ಡೌಟ್ ಕೂಡ ಬರ್ಬೋದು. ಕಾರಣ ಏನಂದ್ರೆ ಬ್ಯಾಕ್ ಬಿಚಿಂಗ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಪಾಸಿಟಿವ್ ಮಾತಾಡಿದಾರ, ನೆಗೆಟಿವ್ ಮಾತಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾರಾದ್ರೂ ಬೆನ್ನಿಂದೆ ಮಾತಾಡ್ತಾ ಇದಾರೆ ಅಂದ್ರೆ ಅದು ನೆಗೆಟಿವೇ ಮಾತಾಡ, ಪಾಸಿಟಿವ್ ಮಾತ್ರ ಯಾವತ್ತಿಗೂ ಮಾತಾಡಲ್ಲ. ಅವರು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ, ಕಳಪೆಯಾಗಿ, ಕೀಳಾಗಿ ಮಾತಾಡೋದೇ ಅವ್ರ ಸ್ಟ್ರಾಟಜಿ. ಇಂಥದ್ದು ಏನಾದ್ರೂ ಹೇಳಿದ್ರೆ ಅಶ್ವಿನಿ ಬಗ್ಗೆ ಯಾವಾಗಲೂ ನೆಗೆಟಿವ್ ಮಾತಾಡ್ತೀರಾ ಅಂತೆಲ್ಲ ಹೇಳ್ತೀರಾ. ಬಟ್ ಯಾರ್ಯಾರ ಬಗ್ಗೆ ಏನೆಲ್ಲ ಮಾತಾಡಿದ ಅಂತೆಲ್ಲ ಹೇಳ್ತೀನಿ. ಇನ್ನು ಅದಾದ್ಮೇಲೆ ಅಭಿಷೇಕ್ ಬಗ್ಗೆ ಹೀಗೆ ಊಹೆ ಮನೆ ಮಾಡಿರಲಿಲ್ಲ. ಯಾಕಂದ್ರೆ ಅಭಿಷೇಕ್ ಅವರು ಸ್ವಂತ ಫ್ರೆಂಡ್ ಧನುಷ್ ಬಗ್ಗೆ ನೆಗೆಟಿವ್ ಮಾತಾಡ್ತಾನೆ, ಕಾವ್ಯ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಕಾವ್ಯ ಬಗ್ಗೆ. ಖಂಡಿತವಾಗ್ಲು ಇವೆಲ್ಲ ಮಾತಾಡೋಣ. ಅದಾದ್ಮೇಲೆ ಗಿಲ್ಲಿಯವ್ರು ಕೂಡ ಆಟದ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾನೆ ಸೂರಜ್ ಅವ್ರಿಗೆ. ಆ ಎಕ್ಸ್ಪ್ಲೇನ್ ಕೇಳಿ ಗಿಲ್ಲಿಯವ್ರು ಕೂಡ ಸಖತ್ ಖುಷಿ ಆಗ್ತಾರೆ. ಅದಾದ್ಮೇಲೆ ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಗೆದ್ರು, ಟಾಸ್ಕ್ ಆದ್ಮೇಲೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಅಶ್ವಿನಿ ತಂಡದಲ್ಲಿ ಯಾರು ಸೆಲೆಕ್ಟ್ ಆದ್ರು, ಒಬ್ರು ಸೆಲೆಕ್ಟ್ ಆಗಿದ್ರೆ ಅದು ಯಾರು, ಇಬ್ರು ಸೆಲೆಕ್ಟ್ ಮಾಡ್ಬೋದು. ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಅಶ್ವಿನಿ ಗೌಡ ಅವರು, ಅದು ಯಾರಂತ ಖಂಡಿತವಾಗ್ಲೂ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನಾನು ನಮ್ಮ ಅಭಿಷೇಕ್ ಅವ್ರ ವಿಷಯಕ್ಕೆ ಬರ್ತೀನಿ. ಅಭಿಷೇಕ್ ಟಾಸ್ಕ್ ಎಲ್ಲ ಆದ್ಮೇಲೆ ಅಲ್ಲೆಲ್ಲ ಮಾತಾಡ್ತಾ ಇರ್ತಾರೆ. ಏನಂತಂದ್ರೆ ಮುಖ್ಯವಾಗಿ ನಮ್ಮ ಸ್ಪಂದನ ಕಣ್ಣೀರ್ ಹಾಕ್ತಾ ಇರ್ತಾರೆ ಟಾಸ್ಕ್ ಸೋತಿರೋದಕ್ಕೆ. ಟಾಸ್ಕ್ ಎಲ್ಲ ಸೋತ್ಬಿಟ್ಟೆ, ಪ್ರತಿ ಟಾಸ್ಕ್ ಅಲ್ಲೂ ನಾನು ಆಡೋದೇ ಇಲ್ಲ, ಸೋಲ್ತಾನೆ ಇರ್ತೀನಿ, ನಾನು ತುಂಬಾ ಬೇಜಾರಾಗ್ತಿದೆ, ಏನ್ ಮಾಡೋ ಬಗ್ಗೆ ಗೊತ್ತಾನೆ ಆಗ್ತಿಲ್ಲ ಅಂತ ಹೇಳಿ ನಮ್ಮ ಸ್ಪಂದನ ಅವರು ಕ್ರೈಂಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಭಿಷೇಕ್ ಅವರು ಕರೆದು, ನೀನೇನು ಅಥ್ಲೆಟಿಕ್ ಬಂದಿಲ್ಲ, ಇಲ್ಲಿ ಸ್ಪೋರ್ಟ್ಸ್ ಆಡಕ್ ಬಂದಿಲ್ಲ, ಇನ್ನು ಬಿಗ್ ಬಾಸ್ ಮೇಲೆ ಆಟ ಆಡಕ್ ಬಂದಿದೆ, ಆಟ ತರ ಆಟ ಆಡು. ಯಾಕೆ ಅಂದ್ರೆ ಇದೇನು ಅಥ್ಲೆಟಿಕ್ ಅಲ್ಲಿ ಗೆದ್ದು ಕಪ್ ತಗೊಳಕಲ್ಲ, ಆ ವ್ಯಕ್ತಿತ್ವನ ಗೆಲ್ಬೇಕು ಅಂತ. ಆ ಟೈಮಲ್ಲಿ ಸ್ಪಂದನವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಇಲ್ಲ, ಬಟ್ ಪ್ರತಿ ಸಲ ಸೋತಾಗ ಎದುರುಗಡೆ ವ್ಯಕ್ತಿಗಳನ್ನ ಹೊಗಳಿದಾಗ ತುಂಬಾ ಬೇಜಾರಾಗುತ್ತೆ ಅಂತ ಸ್ವಲ್ಪ ಫೀಲ್ ಆಗ್ತಾರೆ, ಕ್ರೈಂಗ್ ಮಾಡ್ತಾ ಇರ್ತಾರೆ ನಮ್ಮ ಸ್ಪಂದನ ಅವರು. ಆ ಟೈಮಲ್ಲಿ ಅಭಿಷೇಕ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಕಾವ್ಯ ಅವ್ರ ಬಗ್ಗೆ. ಏನಂತಂದ್ರೆ, ನಿನಗೆ ಗೊತ್ತಾ ಕಾವ್ಯ ಏನ್ ಆಟ ಆಡ್ತಾಳೆ, ಕಾವ್ಯ ಏನ್ ಟಾಸ್ಕ್ ಆಡ್ತಾಳೆ ಹಂಗಂತಾನೆ ಹೇಳಿ ಸುಳ್ಳು ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಂದ್ರೆ ಕಾವ್ಯ ಗಿಲ್ಲಿಯಿಂದನೇ ಇರೋದು, ಇದು ಕೇವಲ ನನ್ನ ಒಪಿನಿಯನ್ ಕೂಡ ಹೌದು. ಅಲ್ಲಿರೋ ಇನ್ನೊಬ್ರು ಫ್ರೆಂಡ್ ಅನ್ಕೊಂಡಿದ್ದೆ, ಅವರೇ ಬಂದ ನನ್ನ ಹತ್ರ ಹೇಳ್ದು ಗಿಲ್ಲಿಯಿಂದನೇ ಕಾವ್ಯ ಇದ್ದಾರೆ ಅಂತ. ಇದು ಹೋಗ್ಲಿ, ಎಲ್ಲೋ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇನ್ನೊಂದೇನಂದ್ರೆ ಧನುಷ್ ಅವರು ಅವತ್ತು ಲೆಟರ್ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, ಆ ಸ್ಯಾಕ್ರಿಫೈಸ್ ಮಾಡಿರೋದು ಪ್ರೀ ಪ್ಲಾನ್ಡ್, ಕಿಚ್ಚನ ಚಪ್ಪಾಳೆ ಸಿಗ್ಬೇಕಂತಾನೆ ಸ್ಯಾಕ್ರಿಫೈಸ್ ಮಾಡಿದಾನೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅವರ ವ್ಯಕ್ತಿತ್ವಕ್ಕೆ. ಯಾಕೆಂದ್ರೆ ಅವತ್ತು ಧನು ಅವರು ಯಾವುದೇ ಒಂದು ಥಿಂಕ್ ಮಾಡಿಲ್ಲ. ಇವ್ರು ಹೇಳ್ತಾರೆ ಅಭಿಷೇಕ್ ಸ್ಪಂದನ ಹತ್ರ ಏನಂತಂದ್ರೆ, ಕಿಚ್ಚನ ಚಪ್ಪಾಳೆ ಸಿಗೋಸ್ಕೋಸ್ಕರನೇ ನನಗೆ ಲೆಟರ್ ಸ್ಯಾಕ್ರಿಫೈಸ್ ಮಾಡಿ ಅವನು ಕಿಚ್ಚನ್ ಚಪ್ಪಾಳೆ ತಗೊಂಡಿದ್ದಾನೆ, ನನಗೆ ಆ ರೀತಿ ಅನಿಸ್ತಾ ಇದೆ. ಅವತ್ತು ಬೆಳಿಗ್ಗೆ ದೇವ್ರ ಹತ್ರ ಬೇಡ್ಕೊಂಡೆ, ಸರ್ ಕಿಚ್ಚನ್ ಚಪ್ಪಾಳೆ ಸಿಗ್ಬೇಕಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಿರೋದನು ವೀಕೆಂಡ್ ಅಲ್ಲಿ. ಅವಾಗ ನಂಗೆ ಅನಿಸ್ತು ಇವ್ನು ಬೇಕಂತಾನೆ ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ಬೇಕಂತಾನೆ ನನಗೆ ಇದು ಕೊಟ್ಟು ಪೋಟ್ರೆ ಆಗಿ ಆ ತರ ತೋರ್ಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಕಿಚ್ಚನ್ ಚಪ್ಪಾಳೆ ತಗೊಂಡಿದ್ದಾನೆ ಅಂತ ಹೇಳಿ ನಮ್ಮ ಅಭಿಷೇಕ್ ಅವರು ಧನು ಬಗ್ಗೆನೇ ಹೇಳ್ತಾರೆ. ಅದೇ ರೀತಿಯಾಗಿ ಕಾವ್ಯ ಬಗ್ಗೆ ಕೂಡ ಹೇಳ್ತಾರೆ. ಕಾವ್ಯ ಕೇವಲ ಹೀರೋಯಿನ್, ಹಂಗ ನಿಂತರ ಟಾಸ್ಕ್ ಆಡಲ್ಲ ಅಂತೆಲ್ಲ ಹೇಳಲ್ಲ, ಅಳಲ್ಲ, ಕೇವಲ ಗಿಲ್ಲಿ ಜೊತೆ ತಿರ್ಕೊಂಡೆ, ಗಿಲ್ಲಿ ಸುತ್ತ ತಿರುಗಾಡ್ತಾಳೆ, ಅಷ್ಟೇ ಸಾಕು ಅವಳಿಗೆ ಸೇವ್ ಆಗಕ್ಕೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಳು ಈಗಲೂ ಅಂತ ಅನ್ನಲ್ಲ, ಬಟ್ ಕಾವ್ಯ ಅಂತ ಹೆಸರು ಮೆನ್ಷನ್ ಮಾಡಿ ಅದನ್ನೇ ಹೇಳ್ತಾರೆ. ಅಂದ್ರೆ ಇಲ್ಲಿ ಇಷ್ಟು ದಿನಗಳ ಕಾಲ ಇವ್ರ ಹತ್ರ ಕ್ಲೋಸ್ ಆಗಿದ್ದು, ಫ್ರೆಂಡ್ ಆಗಿದ್ದು, ಈಗ ಫ್ರೆಂಡ್ಗೆ ಬೆನ್ನಿಗೆ ಚೂರಿ ಆಗ್ತಾನೆ ನಮ್ಮ ಅಭಿ. ಅಂದ್ರೆ ಈಗ ಶುರುವಾಗ್ತಾ ಇದೆ ಆಟ ಅಂತ ಹೇಳ್ಬೋದು. ಖಂಡಿತವಾಗ್ಲು ಸ್ಪಂದನ ಕೂಡ ಹೇಳ್ತಾರೆ, ನಿನ್ಗ ಮುದ್ದು ತರ ಇದೆಯಾ, ಗುಡ್ ಆಗಿದೆಯಾ, ಕ್ಯೂಟ್ ಆಗಿದೆಯಾ, ನೀವು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟು ಕ್ಯೂಟ್ ಆಗಿ ಮೇಂಟೈನ್ ಮಾಡಬೇಕು, ಟಾಸ್ಕ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಗ್ ಬಾಸ್ ಮೇಲೆ ಅಂತ ಹೇಳ್ತಾರೆ. ಅದು ಕೂಡ ಒಳ್ಳೆ ಪಾಯಿಂಟ್. ಬಟ್ ಧನು ಬಗ್ಗೆ, ಕಾವ್ಯ ಬಗ್ಗೆ ಈ ರೀತಿ ಹೇಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆ ರೀತಿಯಾಗಿ ಇನ್ನೊಬ್ರು ಯಾರೋ ದೊಡ್ಡ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಹೇಳಿದ್ರಂತೆ, ಅವ್ನು ಹೇಳ್ತಾ ಇದ್ದ ಅಂದ್ರೆ ಅದು ಯಾರು ಅಲ್ಲ, ಧನು ಅನ್ಸುತ್ತೆ. ಧನು ಕೂಡ ಅದೇ ರೀತಿ ಹೇಳಿದ್ರಂತೆ, ಗಿಲ್ಲಿಯಿಂದನೇ ಕಾವ್ಯ ಇದ್ದಾಳೆ ಅಂತ. ನೋಡಿ, ಇಲ್ಲಿ ಫ್ರೆಂಡ್ಸ್ ಅಂತ ಇರ್ತೀವಿ, ಯಾವ ರೀತಿ ಎಲ್ಲ ಮಾತಾಡ್ತಾರಂತ. ಇನ್ನು ಅದಾದ್ಮೇಲೆ ತುಂಬಾ ಮಾತಾಡ್ತಾರೆ ಅಭಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಭಿ ಈ ರೀತಿ ಮಾತಾಡ್ತಾನಂತ. ಎಲ್ಲರ ಬಗ್ಗೆ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬರ್ತಾನೆ. ರಿಷಾ ಆಗಿರ್ಬೋದು, ರಿಷಾ ಏನ್ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ ಒಬ್ಬೊಬ್ಬರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಕೊ ಅಂತ ಬರ್ತಾನೆ. ಇಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ ತಪ್ಪೇ ಅಲ್ಲ ಖಂಡಿತವಾಗ್ಲು. ಆದ್ರೆ
ಅವ್ರು ಮಾಡೋ ತಪ್ಪು, ಅವ್ರು ಹಿಂಗೆ ಅದು ಹಿಂಗೆ ಅಂತೆಲ್ಲ ಹೇಳಿದಾಗ, ನೀನ್ ಫ್ರೆಂಡ್ ಬಗ್ಗೆ ಹೇಳಿದಾಗ ನಾ ಹೊರಗಡೆ ಜನ ಏನಂತ ಹೇಳಿ ಅಭಿ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಪ್ಪ, ಅದಕ್ಕೋಸ್ಕರ ಅವರು ಈ ರೀತಿ ಮಾತಾಡ್ತಾರೆ ಇರ್ತಾರೆ ಅಂತ ನೀನ್ ಅದನ್ನ ತಗೊಂಡೋಗಿ ನೆಗೆಟಿವ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೋಡೋರ್ಗೆ ಡಬಲ್ ಫೇಸ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈ ವಾರ ಹೆಂಗೋ ನಾಮಿನೇಟ್ ಆಗಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ಅದಾದ್ಮೇಲೆ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಆಟದ ಬಗ್ಗೆ. ಬಿಗ್ ಬಾಸ್ ಅನ್ನೋದು ಒಂದು ಚದುರಂಗ ಆಟದ ತರ. ಯಾಕೆ ಅಂದ್ರೆ ಒಂದು ಸಣ್ಣ ಮೂವ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೂವ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕರೆಕ್ಟ್ ಆಗಿ ಮೂವ್ ಮಾಡಬೇಕು, ಇಲ್ಲ ತುಂಬಾ ತಪ್ಪಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಆ ಗೇಮ್ ಬಗ್ಗೆ. ನಾನು ಇದನ್ನೇ ಹೇಳೋದು, ಬಿಗ್ ಬಾಸ್ ಮನೇಲಿ ಎಲ್ಲರೂ ಬ್ಯಾಕ್ ಬಿಚಿಂಗ್ ಮಾಡ್ತಾರೆ. ಒಬ್ಬರ ಬಗ್ಗೆ ತಪ್ಪಾಗಿ ನೆಗೆಟಿವ್ ಆಗಿ ಪೋಟ್ರೆ ಆದಾಗ್ಲೇನೆ ಅವ್ರ ವ್ಯಕ್ತಿತ್ವನ ಕಳ್ಕೊಳೋದು. ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅಲ್ಲಿರ್ತಾರೆ. ಯಾರ ಬಗ್ಗೆನೂ ಕೆಟ್ಟದಾಗ ಮಾಡಲ್ಲ. ಏನ್ ಅಡಿಗೆ ಮಾಡ್ಕೋಬೇಕು, ಏನ್ ತಿನ್ಬೇಕು, ಯಾವ ರೀತಿ ಇರ್ಬೇಕು, ಯಾವ ರೀತಿ ಆಟ ಆಡ್ಬೇಕಂತ ಮಾತಾಡ್ತಾರೆ ವಿನಃ ಅವ್ರಂಗೆ ಇವ್ರಂಗೆ ಇದು ಮಾಡಿದ್ರು, ಅವ್ರು ಅದು ಮಾಡಿದ್ರು ಅಂತ ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಈ ಕಾರಣಕ್ಕೇನೆ ಕೆಲವರು ಇಷ್ಟ ಆಗೋದು, ಕೆಲವರು ದ್ವೇಷ ಮಾಡೋದು ವೀಕ್ಷಕರಂತ ಇದಕ್ಕೆ ಹೇಳೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಅಶ್ವಿನಿ ಜಾನ್ ಅವ್ರು ಮಾತಾಡ್ತಾರೆ. ಪ್ರತಿಯೊಬ್ಬರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಬರ್ತಾರೆ. ಮೊದಲೇದಾಗಿ ಗಿಲ್ಲಿ ಬಗ್ಗೆ ಕೊಡ್ತಾರೆ. ಈಗ ನಾವು ಟಾಸ್ಕ್ ಗೆದ್ಬಿಟ್ಟಿವಿ, ಕೊನೆಯಲ್ಲಿ ಹೇಳ್ತೀನಿ ಕ್ಯಾಪ್ಟನ್ ಕಂಟೆಂಡರ್ ಯಾರು ಸೆಲೆಕ್ಟ್ ಆಗಿದಾರಂತ. ಆಮೇಲೆ ಕ್ಯಾಪ್ಟನ್ ನಾವು ಗೆದ್ಬಿಟ್ಟಿದ್ವಿ, ಟಾಸ್ಕ್ ಗೆದ್ಬಿಟ್ಟಿದ್ವಿ. ಅಲ್ಲಿ ರಿಷಾಗ್ ಆಗಿರ್ಬೋದು, ಧನುಗ್ ಆಗಿರ್ಬೋದು ಹೋಗಿ ಹೇಳ್ತಾರೆ, ನೋಡಿ ಟಾಸ್ಕ್ ಎಲ್ಲ ಗೆದ್ದೀರಾ, ಆದ್ರೂ ಕೂಡ ನಿಮ್ಮನ್ನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಿಲ್ಲ, ನೀವು ಯಾವ ಕಾರಣಕ್ಕೆ ಆಟ ಆಡ್ತೀರಾ, ಆಟ ಆಡದೆ ವೇಸ್ಟ್ ಅಂತಾರೆ. ಇನ್ನು ಅದಾದ್ಮೇಲೆ ಇವರು ರಕ್ಷಿತಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏನ್ ಮಾಡ್ತಾಳೋ ಅಂತ ಅನ್ಕೊಂಡಿದ್ವಿ ನಾವು, ಪರವಾಗಿಲ್ಲ, ನಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು, ನಮ್ಮ ಮಾತು ಕೇಳಿದು, ನಮ್ಮ ಆಟ ಆಡಿದ್ದು, ಹಿಂಗಾದ್ರೆ ಕರೆಕ್ಟ್ ಅಪ್ಪ, ಹಂಗಾದ್ರೆ ಅವಳ ಕರ್ಕೊಂಬೋದು ಟೀಮಲ್ಲಿ, ಇಲ್ಲಾಂದ್ರೆ ಕರ್ಕೊಳಕ್ಕೆ ಆಗಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಖ್ಯವಾಗಿ ಏನಂದ್ರೆ ಗಿಲ್ಲಿ ಬಗ್ಗೆನೇ ತುಂಬಾ ನೆಗೆಟಿವ್ ಮಾತಾಡ್ತಾರೆ. ಆ ಟೈಮ್ ಬಂದಾಗ ಮ್ಯೂಟ್ ಮಾಡಾಕ್ತಾರೆ. ಅಲ್ಲಿ ಇದು ಎಪಿಸೋಡ್ ಅಲ್ಲಿ ಆಗ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ಸೂರಜ್ ನಮ್ಮ ರಾಶಿ ಬಗ್ಗೆ ಮಾತಾಡ್ತಾರೆ. ಸೂರಜ್ ಅವರು ಯಾವ ರೀತಿ ಅಂದ್ರೆ ಒಳ್ಳೆ ಡಬಲ್ ಫೇಸ್ ಆಟಗಾರ, ಅಂದ್ರೆ ಡಬಲ್ ಫೇಸ್ ಇರ್ತಾನೆ. ನಾವು ಒಳ್ಳೆನ್ ಅನ್ಕೊಂಡಿದ್ವಿ, ಬಟ್ ಒಳ್ಳೆನಂತೂ ಅಲ್ಲ. ಯಾಕಂದ್ರೆ ನಮ್ಮ ಮಾತೇ ಕೇಳಲ್ಲ. ಹಾಗೆ ಹೀಗೆ ಈಗ ಅಶ್ವಿನಿ ಅವ್ರು ಹೇಳ್ತಾರೆ, ನಾನು ಸೂರಜ್ಗೆ ಏನಾದ್ರು ಹೇಳಿದ್ರೆ ರಾಶಿಕಾಗೆ ಹೇಳ್ತಾನೆ, ರಾಶಿಕಾಗೆ ಏನಾದ್ರು ಹೇಳಿದ್ರೆ ಸೂರಜ್ಗೆ ಹೇಳ್ತಾನೆ. ಇವರಿಬ್ಬರು ಸೇರಿ ನನ್ನನ್ನ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ತಾರೆ, ನನ್ನನ್ನ ವ್ಯಕ್ತಿತ್ವನ ಕೆಳಗಿಂದ ಇಳಿಸ್ತಾರೆ ಅಂತ ನಮ್ಮ ಅಶ್ವಿನಿ ಗೌಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ರೀತಿಯಾಗಿ ಧನು ಇವ್ರಿಗೆ ಕಂಫರ್ಟಬಲ್ ಆಗಲ್ಲ ಅಂತೆ, ಧ್ರುವಂತೆ ಕಂಫರ್ಟಬಲ್ ಅಂತೆ. ಧನು ಭಾರಿ ಥಿಂಕಿಂಗ್ ಮಾಡ್ತಾನಂತೆ, ಭಾರಿ ಆಲೋಚನೆ ಮಾಡ್ತಾನಂತೆ. ಆ ವ್ಯಕ್ತಿ ಒಂದ್ ಸ್ವಲ್ಪ ಇಷ್ಟ ಆಗಲ್ಲ, ಕಂಫರ್ಟಬಲ್ ಅನ್ಸಲ್ಲ, ಅವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು, ದೂರ ಇರ್ಬೇಕಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ರಾಶಿ ಬಗ್ಗೆ ಹೇಳ್ಬೇಕಂದ್ರೆ, ರಾಶಿ ಯಾವ ರೀತಿ ನೋಡಿ ಸುಧೀರ್ ಹೋಗಕ್ಕೆ ರಾಶಿನೇ ಕಾರಣ, ಆಗ್ ಮಾಡ್ದು ಹೀಗ್ ಮಾಡ್ದು ಇನ್ನೊಂದೇನೋ ಮಾಡ್ದು ಅಂತೆಲ್ಲ ಸ್ಟೇಟ್ಮೆಂಟ್ ಅಂತ ಬರ್ತಾರೆ ಒಬ್ಬೊಬ್ಬರ ಬಗ್ಗೆ. ಕಾವ್ಯ ಬಗ್ಗೆ ಅಷ್ಟೇನೆ, ಟಾಸ್ಕ್ ಎಲ್ಲ ಆಡಲ್ಲ, ಸುಮ್ನೆ ಅವ್ರನ್ನ ಸೆಲೆಕ್ಟ್ ಮಾಡದೇ ಇರೋದೇ ಒಳ್ಳೇದಾಯ್ತು ಅಂತೆಲ್ಲ ಕೊಡ್ತಾರೆ ಸ್ಟೇಟ್ಮೆಂಟ್ಗಳು. ಇಲ್ಲಿ ಮುಖ್ಯವಾಗಿ ಇವ್ರಿಗೆ ಧ್ರುವಂತ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಆಮೇಲೆ ಅಭಿಷೇಕ್ ಕ್ಯಾರೆಕ್ಟರ್ನ ಧನು ಕ್ಯಾರೆಕ್ಟರ್ ಹೇಳ್ದಲ್ಲ ನಾನು ಆಲ್ರೆಡಿ. ಧನು ತುಂಬಾ ಥಿಂಕಿಂಗ್ ಮಾಡ್ತಾನೆ. ಅವ್ರ ಹತ್ರ ನಾವು ಹುಷಾರಾಗಿರ್ಬೇಕು, ಅವ್ರ ಹತ್ರ ಆಟನೇ ಆಡಬಾರ್ದು, ಮಾತಾಡಬಾರ್ದು, ಜಾಸ್ತಿ ಥಿಂಕಿಂಗೇ ಮಾಡಕ್ ಹೋಗ್ಬಾರ್ದು, ಯಾರ್ದು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಇನ್ನೊಂದಾಗಿ ಈ ಕ್ಯಾಪ್ಟನ್ ಕಂಟೆಂಡರ್ನ ಸೆಲೆಕ್ಟ್ ಮಾಡಿದ ಅಭಿಷೇಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಒಬ್ಬರನ್ನ, ಇನ್ನೊಬ್ರು ಅಶ್ವಿನಿ ಗೌಡ ಆಗಿರ್ಬೋದು, ಬಟ್ ಗೊತ್ತಿಲ್ಲ. ಒಬ್ರು ಮಾತ್ರ ಅಭಿಷೇಕ್ ಫಿಕ್ಸ್ ಅನ್ಕೊಳ್ಳಿ. ಅವ್ರ ಟೀಮ್ ಅಲ್ಲಿ ರಿಷಾ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ನಮ್ಮ ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಅಶ್ವಿನಿ ಗೌಡ, ಈ 6 ಜನ ಇರ್ತಾರೆ. ಈ 6 ಜನದಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಅಭಿಷೇಕ್ ಅವ್ರನ್ನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ 100% ಕೂಡ ಹೌದು. ಇದು ಅಶ್ವಿನಿ ಗೌಡ ಅವರ ಲೈವ್ ಅಲ್ಲಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ನೋಡು, ಅವರು ಕಿಚನ್ ಅಲ್ಲಿ ಬರ್ಬೇಕಾದ್ರೆ ನಮ್ಮ ಮಾಳವರು ಒಳ್ಳೆ ಸಾಂಗ್ ಆಡ್ತಾರೆ. ಅಲ್ಲಿ ಬಂದು ಗೋಬಿ ಮಂಜೂರಿ ಇರುತ್ತೆ, ಅದನ್ನೆಲ್ಲ ರೈ ಮಾಡ್ಕೊಂಡು ತಿನ್ನೋನ್ ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಇವರು ಧನು ಅವರು ಮತ್ತೆ ನಮ್ಮ ಅಭಿಷೇಕ್ ಅವರು ಮತ್ತೆ ಅಶ್ವಿನಿ ಅವರು, ಜಾನಿ ಅವರು ಸಪ್ರೇಟ್ ಆಗಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಏನಂತಂದ್ರೆ ಹಂಗಾಡ್ದ್ವಿ, ಹಾಗಾಡ್ದ್ವಿ, ಹೀಗಾಡ್ದ್ವಿ ಅಂತ. ಮುಖ್ಯವಾಗಿ ನೀರು ಚೆಲ್ಲಿದ್ದು ಅವರು ಎಕ್ಸ್ಪ್ಲೇನೇ ಮಾಡಲ್ಲ. ಅಲ್ಲಿ ಆಕ್ಚುಲಿ ನೀರು ಚೆಲ್ಲಿರ್ತಾರೆ ಇವರು. 2 ಟೀಮ್ಗಳಿಂದ ತಪ್ಪಾಗಿದೆ ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಉಸ್ತುವಾರಿಗಳಿಂದ ಎಡವಟ್ಟಾಗುತ್ತೆ. ಇನ್ನು ಮಿಡ್ ನೈಟ್ ಅಲ್ಲಿ ಟಾಸ್ಕ್ ಅದೇ ಚಿಂತೆ ಆಗಿರ್ತಾರೆ ನಮ್ಮ ಸ್ಪಂದನ್ ಅವ್ರಿಗೆ. ನಾನ್ ಸೋತ್ಬಿಟ್ಟೆ, ಯಾವ ಕಾರಣಕ್ಕೆ ಸೋತೆ, ಹಾಗೆ ಈಗ ಅಂತೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ನೋಡಿ ಟೀಮ್ ಅಂತ ಬಂದಾಗ ನಮ್ಮ ಸಪ್ರೇಟ್ ಆಗಿ ಟೀಮ್ ಆಡ್ತಾರೆ. ಬಟ್ ಟಾಸ್ಕ್ ಎಲ್ಲ ಆದ್ಮೇಲೆ ಒಬ್ಬೊಬ್ರು ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತಲ್ಲ, ಆ ಕಂಫರ್ಟ್ ಝೋನ್ಗೆ ಯಾರು ಹೋಗ್ತಾರೆ ಅಂದ್ರೆ
ಸ್ಪಂದನ ಹೋಗಿ ಅಭಿಷೇಕ್ ಹತ್ರ ಧನು ಹತ್ರ ಎಲ್ಲ ಮಾತಾಡ್ತಾರೆ. ಹಾಗೆ ಈಗಂತ ಯಾಕೆ ಜಗಳ ಆಯ್ತಂತ ಎಕ್ಸ್ಪ್ಲೇನ್ ಮಾಡಿದಾಗ ಗಿಲ್ಲಿ ಜೊತೆ ಒಂದು ವಾರ ಆಗುತ್ತಲ್ಲ, ಆ ಟೈಮಲ್ಲಿ ನಾನು ತುಂಬಾ ಒಳ್ಳೇನು ಮ್ಯಾನುಪೇಟಿವ್ ಆಗಲ್ಲ, ಇನ್ನೋಸೆಂಟ್ ಇದ್ದೀನಿ, ನನ್ನ ಹತ್ರ ಬಂದು ಏನೇನೋ ಎಲ್ಲ ಮಾತಾಡ್ತಾನೆ, ಹೋಗಲು ಬಾರೋಲ್ಲ ಅಂತೆಲ್ಲ ಮಾತಾಡ್ತಾನೆ, ನನ್ಗೆ ಇಷ್ಟ ಆಗಲ್ಲ ಅಂತ ಅಭಿಷೇಕ್ ಅವ್ರು ಹೇಳ್ತಾರೆ. ಹೌದು, ಅವ್ನು ತುಂಬಾ ಅತಿಯಾಗಿ ಮಾತಾಡ್ತಾನೆ, ಅದೆಲ್ಲ ಇಷ್ಟ ಆಗಲ್ಲ ಯಾರಿಗೂ ಅಂತಾರೆ. ಅದಾದ್ಮೇಲೆ ನಮ್ಮ ರಘು ಅವರು, ಸೂರಜ್ ಅವರು, ರಕ್ಷಿತ್ ಅವರು ಮಾತಾಡ್ತಾರಲ್ಲ, ಅಡಿಗೆ ಏನ್ ಮಾಡೋಣ, ಏನ್ ತಿನ್ನೋಣ, ಏನೇನೆಲ್ಲ ಇದೆ, ಇಷ್ಟನ್ನೇ ಮಾತ್ರ ಮಾತಾಡ್ತಾ ಇರ್ತಾರೆ. ಆಟದ ಬಗ್ಗೆ ಮಾತಾಡ್ತಾರೆ, ಹೇಗೆ ಆಡ್ಬೇಕು, ಹೇಗಿರ್ಬೇಕಂತ. ಇನ್ನೊಬ್ರಿಗೆ ಕೆಟ್ಟದಾಗಂತೂ ಮಾತಾಡಲ್ಲ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಅವರು, ಜಾನ್ ಅವರು ತುಂಬಾ ಕಾನ್ವರ್ಸೇಷನ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಕೊಂತ ಹೋಗ್ತಿರ್ತಾರೆ. ಧನು ಸರಿ ಇಲ್ಲಂತೆ, ಸೂರಜ್ ಸರಿ ಇಲ್ಲಂತೆ, ಅಭಿಷೇಕ್ ಸರಿ ಇಲ್ಲಂತೆ, ಧ್ರುವನ್ ಸರಿ ಇದಾರಂತೆ, ಅದಾದ್ಮೇಲೆ ಕಾವ್ಯ ಗಿಲ್ಲಿಂದ ಇದಾರಂತೆ, ಇಂಥ ರಕ್ಷಿತ ಕೂಡ ಪರವಾಗಿಲ್ಲ, ಆದ್ರೆ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ನಮ್ ತಗೋಬಾರ್ದು ಅನ್ಕೊಂಡಿದ್ದೆ ಹಾಗೆ ಈಗ ಅಂತ ಹೇಳಿದ್ರೆ. ಬಟ್ ಆಮೇಲೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಬಟ್ ನಾನು ಕ್ಯಾಪ್ಟನ್ ಕಂಡನಾಗ ಅಭಿಷೇಕ್ ಸೆಲೆಕ್ಟ್ ಮಾಡಿದ್ದಕ್ಕಂದ್ರೆ ಅವ್ರು ಬಂದು ಹೇಳ್ತಾರೆ ನಂಗೆ ಹಾಗೆ ಹೀಗೆ ಅಂತ. ಬಟ್ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಡ್ಬೇಕು ಅನ್ಕೊಂಡಿದ್ದೆ, ಅದು ಅಭಿಷೇಕ್ ಕೊಟ್ಟಿದ್ದೀನಿ. ಜಾನ್ವಿ ನೀವು ಚೆನ್ನಾಗಿ ಆಡಿದ್ರೆ, ಇಲ್ಲ ಅಂತಲ್ಲ ರಕ್ಷಿತ್ ಚೆನ್ನಾಗಿ ಆಡಿದ್ದಾರೆ. ಆಲ್ಮೋಸ್ಟ್ ಆ ಟೀಮ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇದೆ. ಬಟ್ ನೀವು 3-4 ಸಲ ಕ್ಯಾಪ್ಟನ್ ಕಂಡನಾಗಿ ಸೆಲೆಕ್ಟ್ ಆಗಿದ್ದೀರಾ. ಅದೇ ರೀತಿಯಾಗಿ ಧನು ಒಂದ್ಸಲ ಆಗಿದ್ದಾರೆ, ಅಭಿಷೇಕ್ ಕೂಡ ವಯಸ್ಸಿಗೆ ಹೋಗಿದ್ದಾನೆ. ಬಟ್ ಈ ಸಲ ಕೂಡ ಒಂದು ಅವಕಾಶ ಕೊಡ್ಬೇಕಂತ ಕೊಟ್ಟಿದೀವಿ ಅಂತೆಲ್ಲ ಮಾತಾಡ್ತಾರೆ. ಬಟ್ ಇಲ್ಲಿ ಅಭಿಷೇಕ್ ಮಾತ್ರ ನಾನು ಸೇಫ್ ಗೇಮ್ ಆಡ್ತಾ ಇಲ್ಲ, ನಾನು ಆಡ್ತಾ ಇಲ್ಲ, ನಾನು ಆಡ್ತಾ ಇಲ್ಲ, ಕರೆಕ್ಟಾಗಿ ಆಡ್ತಾ ಇದ್ದೀನಿ ಅಂತ ಪೋರ್ಟ್ರೇ ಮಾಡ್ಬೇಕಂತೇಳಿ ನಮ್ಮ ಸ್ಪಂದನ ಹತ್ರ ಇರೋರ ಬಗ್ಗೆ ಎಲ್ಲಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಕೊಂತ ಬರ್ತಿರ್ತಾನೆ. ಸೂರಜ್ ಬಗ್ಗೆ, ಗಿಲ್ಲಿ ಬಗ್ಗೆ, ಕಾವ್ಯ ಬಗ್ಗೆ, ಧನು ಬಗ್ಗೆ ಕೂಡ ಸ್ಟೇಟ್ಮೆಂಟ್ಗೆಲ್ಲ ಕೊಡ್ಕೊಂತ ಬರ್ತಾ ಇರ್ತಾನೆ. ಇದೆಲ್ಲ ಸ್ವಲ್ಪ ಇಷ್ಟ ಆಗಲಿಲ್ಲ. ತುಂಬಾ ಒಳ್ಳೇದಾಗಿದ್ರೆ ಮಾತಾಡಿದ್ರೆ ಪರವಾಗಿಲ್ಲ, ಕಿಚ್ಚನ್ ಚಪ್ಪಳಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಣ ಅಂದಾಗ ತುಂಬಾ ಬೇಜಾರು ಕೂಡ ಆಗುತ್ತೆ. ಕಂಪ್ಲೀಟ್ ಆಗಿ ಇದೊಂದಾಗಿತ್ತು. ಮಿಡ್ ನೈಟ್ ಅಲ್ಲಿ ಇದೆಲ್ಲ ಆಗ್ತಾ ಇತ್ತು, ಕಿಚನ್ ಅಲ್ಲಿ ಮಾತ್ರ ಇವ್ರು ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರು. ಈ ರೀತಿ ಆಗಿತ್ತು ಒಂದು ಮಿಡ್ ನೈಟಿನ ರಹಸ್ಯಗಳು, ಮಿಡ್ ನೈಟಿನ ಮಾತುಗಳು ಅಂತ ಹೇಳ್ಬೋದು. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.